ಭೂಮಿ ಪರಿಧಿ ಆಚೆ ಗುರಿಯೇ ಇರದ ಯಾತ್ರೆ. ನಾನು ಏನಂದು ಕಂಡಿದ್ದೆ ಅಂದರೆ ಮೇಷ್ಟ್ರ ಬಗ್ಗೆ ಒಂದು ನನಗೊಂದು ತಪ್ಪು ಕಲ್ಪನೆ ಇತ್ತು. ಮೇಷ್ಟ್ರಿಗೆ ವಯಸ್ಸಾಗಿದೆ, ಏನೋ ಒಂದು ಹಳೆ ಸಿನಿಮಾ ಮಾಡಿರ್ತಾರೆ ಅಂತ. ಆಮೇಲೆ ಇವರು ಔಟ್ ಆಫ್ ಫ್ಯಾಷನ್ ಆಗಿಬಿಟ್ಟಿದ್ದಾರೆ ಅಂದ್ಕೊಂಡಿದ್ದೆ. ಭಾಳ ದಿವಸ ಇರಲಿಲ್ಲ ಕನ್ನಡದಲ್ಲಿ. ಆಮೇಲೆ ನೋಡಿದರೆ ಈಗ ಫಸ್ಟ್ ಸಿನಿಮಾ ಮಾಡೋಷ್ಟು ಉತ್ಸಾಹದಿಂದ ಕಾಂಬಿನೇಷನಲ್ಲಿ ಈ ರನ್ ರನ್ ಹಾಡು ಮಾಡಿದ್ದಾರೆ. ನಿಜವಾಗ್ಲೂ ಆ ಕಾರ್ ಹಾಡು ನಂತರ ಈ ರನ್ ರನ್ ಹಾಡಿದೆಯಲ್ಲ, ಇವತ್ತಿನ ಏನು ಬಹಳ ಬಳಕೆ ಆಗುವಂಥ ಪದ ಇದೆ ಜೆನ್ಜಿ ಅಂತ. ಸೊ ಅವರ ಒಂದು ಜೀವನದ ಎಲ್ಲ ಮೀನಿಂಗನ್ನು ಹೇಳೋ ಥರ ಈ ಹಾಡಿದೆ. ಮೇಷ್ಟ್ರು ನನಗೆ ಭಾಳ ಅಂದರೆ, ಇವತ್ತು ಅವರಿಗೆ ಬೈಯುವಂಥ ಒಬ್ಬ ಸ್ಟೂಡೆಂಟ್ ಇದ್ದರೆ ನಾನು ಮಾತ್ರ. ಅವ್ರು ಫೋನ್ ಮಾಡಿ ಬೈಗಳು ಶುರು ಮಾಡ್ತಾರೆ, ಸಿಗ್ತಾ ಇಲ್ಲ ಅಂತ ಬೈತಾರೆ, ಸಿನಿಮಾ ನೋಡಿಲ್ಲ ಅಂತ ಬೈತಾರೆ, ಹೇಳಿದ ಸಮಯಕ್ಕೆ ಬಂದಿಲ್ಲ ಅಂತ ಬೈತಾರೆ. ಸುಮಾರು ಒಂದು 20 ಪುಸ್ತಕಗಳನ್ನು ಮೇಷ್ಟ್ರು ಬಿಡುಗಡೆ ಮಾಡಿದ್ದಾರೆ. ಹೀಗಾಗಿ ನನಗೆ ಮೇಷ್ಟ್ರ ಬಗ್ಗೆ ಒಂದು ದೊಡ್ಡ ಪ್ರೀತಿ ಏನಂದರೆ, ಅವರಿಗೆ ಎಲ್ಲರೂ ವಿದ್ಯಾರ್ಥಿಗಳ ಥರ ಕಾಣ್ತಾರೆ. ಆಮೇಲೆ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂತೇಳಿ ಅವರು ಅಲ್ಲೇ ಇರ್ತಾರೆ. ಅಂದರೆ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ತಾ ಇರ್ತಾರೆ. ಈಗಲೂ ಕೂಡ ಅವರ ಸ್ಕೂಲಿಂದ ಬರ್ತಾರಂಥ ಸ್ಟೂಡೆಂಟ್ಗಳು ಅಲ್ಲಲ್ಲಿ ಸಿಗ್ತಾ ಇರ್ತಾರೆ. ನಾವು ನಾಗತಿಹಳ್ಳಿ ಮೇಷ್ಟ್ರ ಸ್ಕೂಲಿಂದ ಬಂದಿದ್ದು ಅಂತ. ಈ ಕಾದಂಬರಿ ಇದೆಯಲ್ಲ, ಈ ಸಿನಿಮಾವನ್ನು ಆಧರಿಸಿದ ಕಾದಂಬರಿ ಸಹನಾದು, ಅದನ್ನು ನಾನು ಬಿಡುಗಡೆ ಮಾಡಿದ್ದೆ. ಆನಂತರ ಬಿಡುಗಡೆ ಮಾಡಿದ ನಂತರ ಮೇಷ್ಟ್ರಿಗೆ ಹೇಳಿದ್ದು ಒಂದು ಒಳ್ಳೆ ಕಾದಂಬರಿ ಇದೆ ಅಂತ. ಬಟ್ ಅವರು ಅದಕ್ಕಿಂತ ಮುಂಚೆನೇ ಅದನ್ನು ಆರಿಸ್ಕೊಂಡಿದ್ದರು. ಇದರ ಚಿತ್ರಕಥೆಯ ದಿನಗಳಲ್ಲಿ ನನ್ನ ಜೊತೆ ಚರ್ಚೆ ಮಾಡಿದರು. ಆಮೇಲೆ ನಾನು ಮತ್ತು ಮೇಷ್ಟ್ರು ಒಂದು 2-3 ಸಿನಿಮಾಕ್ಕೆ ಕೆಲಸ ಮಾಡಿದ್ವಿ. ಉದಾಹರಣೆಗೆ ಒಲವೇ ಜೀವನ ಲೆಕ್ಕಾಚಾರ ಅಂತ ಇವ್ರದ್ದು ಸ್ವಲ್ಪ ಓಡದೇ ಇರೋ ಸಿನಿಮಾ ಇದೆಯಲ್ಲ, ಆ ಟೈಟ್ಲ್ ನಾನೇ ಕೊಟ್ಟಿದ್ದು. ಸೊ ಅದಾದಮೇಲೆ ನನಗೆ ಅವ್ರು ಟೈಟ್ಲ್ ಕೊಡಿ ಅಂತ ಕೇಳಲಿಲ್ಲ. ಸೊ ಇನ್ನೊಂದು ಯಾವುದೋ ಸಿನಿಮಾಕ್ಕೆ ಒಂದಷ್ಟು ಸ್ಕ್ರಿಪ್ಟ್ ವರ್ಕ್ ಮಾಡಿದ್ದೆ. ನನ್ನ ವೇ ಆಫ್ ವರ್ಕಿಂಗ್ ನೋಡಿದ ಮೇಲೆ ಅವರು ನಿನ್ನ ಸಹವಾಸ ಬೇಡ ಅಂತ ಬಿಟ್ಬಿಟ್ರು. ಬಟ್ ಮೇಷ್ಟ್ರು ಅಲ್ಲಿಂದ ನೋಡಿ, ಈಗ ಅವರ ಅಮೇರಿಕಾದಿಂದ ನಡೆದು ಬಂದು ಹಾದಿ ನೋಡಿದ್ವಲ್ಲ. ನಾನು 4 ಸಲ ಅಮೇರಿಕಕ್ಕೆ ಹೋಗಿದ್ದೀನಿ. ಫಸ್ಟ್ ಟೈಮ್ ತೋರಿಸಿದ್ದವರೇ ಅಮೇರಿಕನ. ಕಾಸಿಲ್ಲದೆ ಅಮೇರಿಕ ಅಂದರೆ ಕಡಿಮೆ ಖರ್ಚಲ್ಲಿ ಅಮೇರಿಕ ನೋಡಿದ್ದು ಮೇಷ್ಟ್ರು ಅಮೇರಿಕ. ಎರಡನೇದು, ಒಬ್ಬರು ಮೇಷ್ಟ್ರಾಗಿ ಅವರು ಈ ಚಿತ್ರರಂಗಕ್ಕೆ ಬಂದು ಇವತ್ತು ಅವರು ಸಂಪಾದಿಸಿರೋ ಸ್ಥಾನ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಹೇಗಾದ ಗೊತ್ತಾ, ಚಿನ್ನಾರಿ ಮುತ್ತ ಆ ರೀತಿ ಇದೆ. ಯಾಕಂದರೆ ಅವರು ಮೇಷ್ಟ್ರಾಗಿ ಇದ್ದವರು ಒಳ್ಳೆಯ ಕಥೆಗಾರರಾಗಿದ್ದಾರೆ, ಕಾದಂಬರಿಕಾರರಾಗಿದ್ದಾರೆ, ಯೂನಿವರ್ಸಿಟಿಗಳಲ್ಲಿ ಪಾಠ ಮಾಡ್ತಾರೆ. ಬಟ್ ಈ ಚಿತ್ರರಂಗಕ್ಕೆ ಬಂದು ಆ ಕಾಲದಲ್ಲಿ ಇವರು ಚಿತ್ರರಂಗಕ್ಕೆ ಬರೋ ಹೊತ್ತಿಗೆ ಕನಿಷ್ಠ 7-8 ಸೂಪರ್ ಸ್ಟಾರ್ಗಳಿದ್ರು ಇಲ್ಲಿ. ಅವರು ಮಧ್ಯೆ ಬಂದು ಹೊಸ ಹುಡುಗರನ್ನ ಹಾಕ್ಕೊಂಡು, ಹೊಸ ಸಂಗೀತ ನಿರ್ದೇಶನ ಹಾಕ್ಕೊಂಡು, ಹೊಸ ಕಥೆಯನ್ನು ತಗೊಂಡು ಸಿನಿಮಾ ಮಾಡಿ ಗೆದ್ದು, ಎಲ್ಲದರ ನಡುವೆ ಅವರಿಗೆ ಥಿಯೇಟ್ರ್ ಸಿಗ್ತಾ ಇರಲಿಲ್ಲ. ಅವ್ರ ಸಿನಿಮಾ 100 ದಿನಕ್ಕೆ ಆಗೋ ಮುಂಚೆ, ಅದರ ಮುಂಚೆ ಅವರ ಸಿನಿಮಾನ ಕಿತ್ತಾಕ್ತಾಯಿದ್ರು. ಈ ಥರ ಹಲವು ಸಂಕಟಗಳನ್ನು ನೋಡಿದ್ದೀನಿ. ಆ ಸಂಕಟಗಳ ನಡುವೆ ಇವತ್ತು ಬಂದು ಅವ್ರು ಹೇಳ್ತಾ ಇರ್ತಾರೆ ವಯಸ್ಸಾಯಿತು ಅಂತ, ಬಟ್ ಅದು ಅವರ ಕೃತಿಯಲ್ಲಿ ಕಾಣಿಸಲ್ಲ. ಬಹಳ ಒಳ್ಳೆಯ ಒಂದು ಹಾಡನ್ನು ಕೊಟ್ಟಿದ್ದಾರೆ. ನನಗೆ ಈ ಸಿನಿಮಾದ ಬಗ್ಗೆ ಮತ್ತೆ ಭರವಸೆ ಬಂತು. ಬಹಳ ಒಳ್ಳೆಯ ಕಥೆ ಇದೆ ಈ ಸಿನಿಮಾದಲ್ಲಿ. ಇವತ್ತು ನಮಗೆಲ್ಲ ಅಮೇರಿಕ ಏನಂದರೆ ಒಂದು ಬಿಡುಗಡೆಯ ದೇಶ ಅಂತ. ಫಸ್ಟು ಇಂಡಿಯನ್ಸು ಬೇರೆ ದೇಶಕ್ಕೆ ಹೋದಾಗ ಅಲ್ಲಿ ತಮಗೆ ಬೇಕಾದ ಬಟ್ಟೆ ಹಾಕ್ಬೋದು, ತಮಗೆ ಬೇಕಾದ ಕಡೆ ಓಡಾಡ್ಬೋದು, ತಮಗೆ ಬೇಕಾದಾಗ ಮಾಡ್ಬೋದು, ಯಾರೂ ನೋಡ್ತಾ ಇರಲ್ಲ ಅಂತ ಒಂದು ನಂಬಿಕೆಯಲ್ಲಿ ಅಲ್ಲಿ ಬಹಳ ಅಂದರೆ ಜೀವನದ ಬಿಡುಗಡೆಯ ಕ್ಷಣ ಥರ ಬದುಕ್ತಾ ಇರ್ತೀವಿ. ಈ ಸಿನಿಮಾದಲ್ಲೂ ಅಂಥ ಒಂದು ಬಿಡುಗಡೆಯ ಕ್ಷಣವನ್ನು ಇದರ ನಾಯಕಿ ಅನುಭವಿಸುವಂಥ ಒಂದು ಚಿತ್ರ ಇದೆ. ಅದನ್ನು ಅವರು ಹೇಗೆ ತಂದಿದ್ದಾರೆ ಅಂತ ನೋಡುವ ಕುತೂಹಲ ನನಗಿದೆ. ಬಟ್ ಮೇಷ್ಟ್ರು ನಿಮಗೆ ಅವರ ಸಂಭಾಷಣೆಯನ್ನು ಗಮನಿಸ್ಕೊಂಡು ಬಂದರೆ ಗೊತ್ತಿರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಚಿ ಉದಯಶಂಕರ್, ಹುಣಸೂರು ಕೃಷ್ಣಮೂರ್ತಿ ಪೌರಾಣಿಕ ಕಾದಂಬರಿಗಳಿಗೆ, ಚಿ ಉದಯಶಂಕರು ಮಯೂರದಂಥ ಸಿನಿಮಾಗಳು ಮತ್ತು ಅನೇಕ ಐತಿಹಾಸಿಕ ಕಾದಂಬರಿ ಮತ್ತು ಸಾಮಾಜಿಕ ಕಾದಂಬರಿಗಳಿಗೆ ಏನು ಸಂಭಾಷಣೆ ಬರೀತಿದ್ರಲ್ಲ, ಅದಾದ ನಂತರ ಪ್ರೇಮಲೋಕ ಇತ್ಯಾದಿ ಚಿತ್ರಗಳಿಗೆ ಹಂಸಲೇಖ ಸಂಭಾಷಣೆ ಬರೆದಾಗ ಅದೊಂದು ಬೇರೆ ಥರದ ಇದು ಬಂತು. ಆನಂತರ ಒಂದು ರೀತಿಯ, ನಾನು ದಕ್ಷಿಣ ಕನ್ನಡದವನಾದ್ದರಿಂದ ಒಂದು ಗ್ರಾಂಥಿಕ ಕನ್ನಡವನ್ನು ಚಿತ್ರದ ಒಳಗೆ ತಂದುಬಿಟ್ಟು ಅದನ್ನು ಗೆಲ್ಲಿಸಿದ್ದು ಮೇಷ್ಟ್ರು. ಆಮೇಲೆ ಒಂದು ಹಾಡಿನಲ್ಲಿ ಒಂದು ಗ್ರಾಂಥಿಕತೆಯನ್ನು, ಅಂದರೆ ನಿಜವಾದ ಕನ್ನಡದ ಸೊಗಡನ್ನು ಹಾಡಲ್ಲಿ ತಂದು, ಅಮೇರಿಕ ಚಿತ್ರದಲ್ಲಿ ಇಂಗ್ಲೀಷ್ ಪದಗಳಿವೆ, ಆದರೆ ಅವರ ಹಲವು ಹಾಡುಗಳಲ್ಲಿ ಆ ಹಾಡನ್ನು ಮೀರಿ ಕವಿತೆಯಾಗಿದ್ದನ್ನು ನೋಡಿದ್ದೀವಿ. ಆ ಥರದ ಒಂದು ಶಕ್ತಿಯುಳ್ಳಂಥ ಮೇಷ್ಟ್ರು ಇವತ್ತು ಈ ಸಿನಿಮಾನ ಕೊಟ್ಟಿದ್ದಾರೆ. ಆಮೇಲೆ ಇಷ್ಟೊತ್ತು ಅವರ ಜರ್ನಿ ಬಗ್ಗೆ ಮಾತಾಡಿದ್ದು ಭಾಳ ಚೆನ್ನಾಗಿತ್ತು. ಒಂದು ಪೋಡ್ಕಾಸ್ಟ್ ನೋಡ್ದಂಗಿತ್ತು. ಯಾಕಂದರೆ ಇವತ್ತು ಸಿನಿಮಾ ಪ್ರೆಸ್ ಮೀಟ್ಗಳಲ್ಲಿ ಈ ಥರದ ಚರ್ಚೆ ನಡೆಯಲ್ಲ, ಬಹಳ ಒಳ್ಳೆಯ ಚರ್ಚೆ ನಡೆಯಿತು. ಆಮೇಲೆ ಸ್ನೇಹಿತರು
ಮತ್ತು ನೀವಿಬ್ಬರು ಬಹಳ ಚೆನ್ನಾಗಿ ಅದರಲ್ಲಿ ಕಾಣಿಸ್ತಾ ಇದ್ರಿ. ನನಗೆ ಭಾಳ ಸಂತೋಷ ಆಯಿತು. ಆಮೇಲೆ ಮನೋಮೂರ್ತಿ, ನಿಮಗೆ ಹ್ಯಾಟ್ಸ್ ಆಫ್. ಯಾಕಂದರೆ ಇದು ಈ ಬೀಡ್ಸ್ ಇದೆಯಲ್ಲ, ಇದು ನನ್ನನ್ನೇ ಒಂಥರ ಟ್ಯಾಪ್ ಮಾಡೋ ಥರ ಮಾಡುತ್ತೆ. ಬಹುಶಃ ನನ್ನ ಹಿಂದೆ ಕೂತ್ಕೊಂಡ ಸುಬ್ರಹ್ಮಣ್ಯ ಕೂಡ ಮೀಸೆ ಅಲ್ಲಾಡಿಸ್ತಾ ಇದ್ರು. ಸೊ ಹಾಗಾಗಿ ಎಲ್ಲ ವಯಸ್ಸಿನವರನ್ನು ಮುಟ್ಟುವಂಥ ಹಾಡು ಇದು ಆಗ್ಬೋದು. ಸೊ ಒಳ್ಳೆಯದಾಗಲಿ. ಇಂಥ ಮತ್ತಷ್ಟು ಹಾಡುಗಳನ್ನು ಕೊಡಿ ನೀವು. ನೀವೀಗ ಬೇಕಾಗಿದ್ದೀರಿ ಚಿತ್ರರಂಗಕ್ಕೆ ಅಂತ. ಸೊ ಮೇಷ್ಟ್ರೆ, ಇವರನ್ನು ಬೇರೆಯವರಿಗೂ ಬಿಟ್ಟುಕೊಡಿ ಅಂತ ಹೇಳಿ. ಸರ್ ಬನ್ನಿ, ನೀವು ಬನ್ನಿ. ನೀವೇ ಆರಂಭದಲ್ಲಿ ಬಹಳ ತುಂಬ ಹೊತ್ತು ಮಾತಾಡಿದ್ರಿಂದ ನಾನು ನನ್ನ ಸಹೋದ್ಯೋಗಿಗಳ ಆತಂಕವನ್ನು ಅರ್ಥ ಮಾಡಿಕೊಂಡು ಕಡಿಮೆ ಮಾತಾಡ್ತೀನಿ. ಜೋಗಿಗೆ ಬಹುಶಃ ಗೊತ್ತಿದೆ, ಒಂದು ಕಾಲದಲ್ಲಿ ಮನೋಮೂರ್ತಿಯವರು ಮೇಷ್ಟ್ರ ಜೊತೆ ಮಾತ್ರ ಕೆಲಸ ಮಾಡ್ತಾರೆ, ಯಾರ ಜೊತೆ ಮಾಡಲ್ವಂತೆ ಅಂತ ಒಂದು ಕೆಟ್ಟ ಗಾಸಿಪ್ ಹಬ್ಬಿಟ್ಟಿತ್ತು. ಆ ಹೊತ್ತಲ್ಲಿ ಯೋಗರಾಜ್ ಭಟ್ರಿಗೆ ಮನೋಮೂರ್ತಿಯವ್ರನ್ನ ಪರಿಚಯಿಸಿ ಕನೆಕ್ಟ್ ಮಾಡಿಕೊಟ್ಟು ಒಂದು ಮುಂಗಾರು ಮಳೆ ಆಗಲಿಕ್ಕೆ ನಾನು ಕಾರಣನಾದೆ ಅಂತ ಅತ್ಯಂತ ವಿನಯದಿಂದ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದಕ್ಕೊಂದು ಕಾರಣ ಇತ್ತು ಸರ್. ಏನಂದರೆ ಅವ್ರಿಗೆ ಇಂಗ್ಲೀಷ್ ಬಿಟ್ಟು ಬೇರೆ ಬರ್ತಿರಲಿಲ್ಲ. ಇಲ್ಲಿ ನಿರ್ದೇಶಕರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಅವರಿಗೆ ಸಿಚುವೇಶನ್ ಹೇಳೋದು ಹಿಂಗೆ. ಸಿಚುವೇಶನ್ ಅವ್ರಿಗೆ ಸಿಚುವೇಶನ್ ಹೇಳಬೇಕಾದ್ರೆ ಇಂಗ್ಲೀಷ್ ಬರಬೇಕಲ್ಲ. ಇಲ್ಲಿ ಹಲವು ನಿರ್ದೇಶಕರಿಗೆ ಇಂಗ್ಲೀಷ್ ಬರ್ತಾ ಇರಲಿಲ್ಲ. ಇಲ್ಲ, ಅವ್ರಿಗೆ ಸಂಗೀತ ಇದೆಲ್ಲ ಕನ್ನಡ ಇಂಗ್ಲೀಷು ಅದೆಲ್ಲ ಬಿಟ್ಟು ಏನೋ ಒಂದು 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 ಪಲ್ಸ್ ಅದು 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 ಹೇಳಕ್ಕೆ ಬರಲ್ಲ. ಅದು ಭಾವ. ಅದು ಹೇಳಿದರೆ ಅನಂತರ ಮನೋಮೂರ್ತಿಯವರು ಎಷ್ಟು ಬ್ಯುಸಿ ಆದರು ಅಂದರೆ ಅವರು ಮುಂಗಾರು ಮಳೆ, ಮಿಲನ ಅವೆಲ್ಲ ಮಾಡ್ತಾ ನನ್ನ ಕೈಗೆ ಸಿಗ್ತಿರಲಿಲ್ಲ. ಹಾಗೆ ಸಾಕಷ್ಟು ಇನ್ನೊಂದು ಸೆಕೆಂಡ್ ಇನ್ನಿಂಗ್ಸ್ ಕೂಡ ಅವ್ರದ್ದು ಭಾಳ ದೊಡ್ಡ ಪ್ರಮಾಣದಲ್ಲಿ ಆಯಿತು. ಹಾಗಾಗಿ ಜೋಗಿ ಇವತ್ತು ಇನ್ನೊಂದು ಮುಖ್ಯಮಂತ್ರಿಗಳ ಜೊತೆಗೆ ಒಂದು ಕಾರ್ಯಕ್ರಮ ಮುಗಿಸಿ ಓಡೋಡಿ ಬಂದಿದ್ದಾರೆ ನನಗೋಸ್ಕರ. ಮಾಜಿ ಮುಖ್ಯಮಂತ್ರಿಗಳಷ್ಟೇ ಪವರ್ಫುಲ್ ಅಂತ ಕೇಳಿದ್ದೀನಿ. ಅಲ್ಲಿ ಹೋಗಿದ್ದರು, ಅಲ್ಲಿ ಬೇಗ ಬಾರಪ್ಪ ಅಂತ ಹೇಳಿದೆ, ಬಂದು ಮಾಡಿಕೊಟ್ಟಿದ್ದಾರೆ. ಈ ಹಾಡಿನ ಬಗ್ಗೆ ಒಳ್ಳೆ ಮಾತಾಡಿದ್ದಾರೆ. ಮತ್ತು ನಮ್ಮ ಕಾದಂಬರಿ ವಿಚಾರ ಬಂದಾಗ, ಕಥೆ ಬಂದರೆ, ಚಿತ್ರಕಥೆ ಬಂದರೆ, ನಮ್ಮ ಹಳ್ಳಿ ಕಾರ್ಯಕ್ರಮ ಅದಕ್ಕೆಲ್ಲ ಜೋಗಿ ಬಂದು ನಮ್ಮ ನಾಗತಿ ಹಳ್ಳಿಗೂ ಬಂದಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಬಹಳ ಬಹಳ ಕೃತಜ್ಞನಾಗಿದ್ದೇನೆ ನಾನು. ಮತ್ತು ಇನ್ನೊಂದು ಮುಖ್ಯವಾದ ವಿಚಾರ, ನಾನು ಆರಂಭದಲ್ಲಿ ಮಾಧ್ಯಮದ ಗೆಳೆಯರಿಗೆ, ನನ್ನ ತಂತ್ರಜ್ಞರೆಲ್ಲ ಬಂದಿದ್ದಾರೆ, ಇಲ್ಲಿ ಕಲಾವಿದರು ಬಂದಿದ್ದಾರೆ, ಸಾನ್ವಿ ಮತ್ತು ಪೃಥ್ವಿ. ಇವರು ಕುಮಟಾದಲ್ಲಿದ್ದಾನೆ ನಮ್ಮ ಇನ್ನೊಬ್ಬ ಗೆಳೆಯ ನಿರೂಪ್. ಅವನು ಎಲ್ಲರಿಗೂ ಶುಭಾಶಯ ತಲುಪಿಸಿದ್ದಾನೆ. ಬರಲಿಕ್ಕೆ ಸಾಧ್ಯ ಆಗ್ತಿಲ್ಲ, ಖಂಡಿತ ಆದಷ್ಟು ಬೇಗ ಮತ್ತೊಂದು ಗೋಷ್ಠಿಯಲ್ಲಿ ಭೇಟಿ ಮಾಡ್ತೀನಿ ಅಂತ ಹೇಳಿದ್ದಾನೆ. ಇನ್ನು ನಮ್ಮ ಶ್ರೀ ಸಂಕಲನಕಾರ ಇಲ್ಲಿ ಬಂದಿದ್ದಾರೆ. ಇನ್ನೂ ಅನೇಕ ನಮ್ಮ ಗೆಳೆಯರಲ್ಲಿದ್ದೀರಿ. ಎಲ್ಲರಿಗೂ, ಮಾಧ್ಯಮ ಗೋಷ್ಠಿ ಎಲ್ಲರಿಗೂ ನಾನು ಮತ್ತೊಮ್ಮೆ ನನ್ನ ವಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ನಿಮಿಷ. ವಂದನೆಗಳನ್ನು ಹೇಳಿದ ತಕ್ಷಣ ಕಾರ್ಯಕ್ರಮ ಮುಗಿದ್ಬಿಡುತ್ತೆ ಅಂತ ಕೆಲವೊಬ್ರು ಅಂದ್ಕೊಳ್ತಾರೆ. ಇನ್ನೊಂದು ಫೈನಲ್ ಆ್ಯಕ್ಟ್ ಇದೆ ನಮ್ಮದು ಬಾಕಿ. ಯಾಕೆಂತಂದರೆ ಈ ಚಿತ್ರದ ರಿಲೀಸ್ ಡೇಟ್, ಬಿಡುಗಡೆ ದಿನಾಂಕವನ್ನು ಕೂಡ ನಾವು ಈಗ ಅನೌನ್ಸ್ ಮಾಡಲಿದ್ದೇವೆ. ಸೊ ಜೋಗಿ ಅವರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಿಮ್ದು ಪಾಡ್ಕಾಸ್ಟ್ ಚಾನಲ್ ಇದೆಯಾ? ಹೌದು, ನೋಡಿರಲಿಲ್ಲ. ಈಗ ಲೈವ್ ನೋಡಿದ್ರಲ್ಲ. statenews.live